ಸಮಾನತೆಯ ಗಾರುಡಿಗ ಶ್ರೀ ಸಿದ್ದರಾಮೇಶ್ವರಿಗೆ ಅನಾದಿ ಕಾಲದಿಂದಲೂ ದೊಡ್ಡ ಭಕ್ತ ಸಮೂಹವೇ ಇದೆ ಅಂತ ಬೆಟ್ಟದಹಳ್ಳಿ ಗವಿಮಠದ ಅಧ್ಯಕ್ಷ ಚಂದ್ರಶೇಖರ್ ಸ್ವಾಮಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿ ಗವಿಮಠದಲ್ಲಿ ಹಮ್ಮಿಕೊಂಡಿದ್ದ 851ನೇ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಬದುಕುತ್ತಿರುವ ಎಲ್ಲ ಸಮುದಾಯಗಳು ಒಂದೇ ಎಂದು ಶ್ರೀ ಸಿದ್ದರಾಮೇಶ್ವರರು ಭಾವಿಸಿದ್ರು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಮಠದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಜನ ಮಠಾಧೀಶರನ್ನು ಕರ್ಕೊಳ್ಬೇಕು ಈ ಸಮಾರಂಭಕ್ಕೆ ಅಂತ ಹೇಳಿ ವ್ಯಕ್ತಪಡಿಸಿದ್ರು. ಆಶಯ ಈ ವ್ಯವಸ್ಥೆ ಇಲ್ಲ. ಇದೊಂದು ಬಿಲ್ಡಿಂಗ್ ಮಾತ್ರ ಇತ್ತು, ಇದೊಂದು ಬಿಲ್ಡಿಂಗ್ ಮಾತ್ರ ಕಟ್ಟಿದ್ರಿಂದ ಕಟ್ತಾ ಇದೆ. ಹಳೆ ಮಠ ಇತ್ತು. 101 ಸ್ವಾಮಿಗಳನ್ನು ಕರ್ಕೊಂಡ್ಬಂದು ಆ ಪೂಜಾ ವ್ಯವಸ್ಥೆ ಎಲ್ಲರೂ ಮಾಡೋದು ಹೇಗೆ ಮಾಡೋ ಸಾಧ್ಯನಾ ಅಂತೇಳಿ ಊರು ಮುಖಂಡಗಳ ಬುದ್ಧಿ ಕಷ್ಟ ಆಗ್ತದೆ. ನಾವು ಒಂದು ಮನೆಗೆ ಒಬ್ಬರು ಸ್ವಾಮಿಗಳ ಸುಧಾರಿಸೋದೇ ತುಂಬ ಕಷ್ಟ ಅಂತದ್ರಲ್ಲಿ ಈ ಕುಗ್ರಾಮದಲ್ಲಿ ಬೆಟ್ಟದಲ್ಲಿ ನೀರಿನ ವ್ಯವಸ್ಥೆ ಕಮ್ಮಿ ಆವಾಗ 101 ಜನ ಕರ್ಕೊಂಡ್ಬಂದು ನಾವು ಸಿದ್ದರಾಮ ಜಯಂತಿ ಮಾಡ್ತೀವಿ, ತುಂಬ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನು ಎಲ್ಲರೂ ವ್ಯಕ್ತಪಡಿಸಿದ್ರು. ಸ್ವಾಮೀಜಿ ಅವೆಲ್ಲ ಗೊತ್ತಿಲ್ಲ. ನನ್ನ ಸಂಕಲ್ಪ ನಾವು 101 ಸ್ವಾಮಿಗಳನ್ನ ಕರೆಸಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ನಮಗೆ ಆ ಕೆಲಸ ವಹಿಸಿದ್ರು. ನಮಗೆ ಸ್ವಾಮಿ ಇನ್ನೊಬ್ಬರು ಇದ್ರು, ನಮ್ಮ ಸ್ನೇಹಿತರು ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು. ನಾವೆಲ್ಲ 101 ಮಠಕ್ಕೆ ಹೋಗಿ ಖುದ್ದು ಸ್ವಾಮಿಗಳಿಗೆ ಭಿನ್ನ ಹಾಕಿ ನೀವು ಬರಲೇಬೇಕು ಸಿದ್ದರಾಮ ಜಯಂತಿ ಅಂತ ಗೊತ್ತಿರಲಿಲ್ಲ. ಅವರಿಗೆ ಶರಣ ಜಯಂತಿ ಹೇಗೆ ಮಾಡ್ತಾರೆ ಅಂತ. ಅಷ್ಟೂ ಜನ ಸ್ವಾಮಿಗಳನ್ನ 101 ಜನ ಅಲ್ಲ 120 ಜನ ಸ್ವಾಮಿಗಳು ಬಂದಿದ್ರು ಆ ಕಾಲದಲ್ಲಿ. 120 ಜನ ಇಂಥ ಕುಗ್ರಾಮದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾರಂಭ. ಅದು ಮಳೆ ಬಂತು, ಬಹಳ ಕಷ್ಟ ಆಯಿತು. ಆದರೂ ಕೂಡ ಯಾರಿಗೂ ಏನು ತೊಂದರೆ ಆಗಲಿಲ್ಲ. ಅಂತ ಒಂದು ಜಯಂತಿ ಏನು ಜಗತ್ತಿಗೆ ಶರಣರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಿದ್ದರಾಮನ ಕಾರ್ಯ ಕ್ಷೇತ್ರದಲ್ಲಿ ಏನೆಲ್ಲ ಸದ್ಭಕ್ತರಿಗೆ ನೀಡಿದೆ. ಜಗತ್ತಿನ ದಾರ್ಶನಿಕರಲ್ಲಿ, ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಅಲ್ಲಮ ಪ್ರಭು ಮೊದಲನೆಯವರಾಗಿ ಹೇಳ್ತಾರೆ ಅಂತಕ್ಕಂಥ ಮಾತನ್ನ ವಿಶ್ವ ಇವತ್ತು ನಮ್ಮ ರಾಷ್ಟ್ರದ ಇಡೀ ವಿಶ್ವವನ್ನೇ ಪರಿಗಣಿಸಿದೆ. ಅಂತಹ ಅಲ್ಲಮ ಪ್ರಭುಗಳ ದಿವ್ಯ ಕೃಪಕ್ಕೆ ಕೃಪಾಶೀರ್ವಾದಕ್ಕೆ ಪಾತ್ರ ಇರ್ತಕ್ಕಂಥ ಬೇರೆ ಬಹಳ ಚೆನ್ನಾಗಿ ಹೇಳಿತ್ತು. ಅದರ ಅಲ್ಲಮ ಪ್ರಭುಗಳ ಸ್ಥಾನಕ್ಕೆ ಮತ್ತೊಬ್ಬರು ಯಾರಾದರೂ ಏರಿಯಾದಲ್ಲಿ ಆ ಸ್ಥಾನವನ್ನು ಪಡಿಸಿರೋರು ಯಾರಾದರೆ ಅದು ಸಿದ್ದರಾಮಯ್ಯನವರು ಅಂತ ನಮ್ಮ ಪೂಜ್ಯ ದೇವರ ಮಠದವರು ಶ್ರೀಗಳು ಹೇಳಿದ್ರು. ನೋಡ್ರಿ, ಒಬ್ಬ ಸ್ಥಾನ ಅಂತ ಶ್ರೇಷ್ಠವಾದ ಸ್ಥಾನಕ್ಕೆ 3ನೇವರಾಗಿ ಅಲ್ಲಮ ಪ್ರಭು ಇವರು ಸಿದ್ದರಾಮ ಶ್ರೀಗಳು ಆ ಶೂನ್ಯತೆಯನ್ನು ಹೇಳ್ತಾರೆ. ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ. ವಿಚಾರವಂತಿಕೆ ಇಲ್ಲದೆ ಇದ್ದಾಗ ಸಮಾಜದಲ್ಲಿ ಜಂಗಮ ಸಮೂಹ ಆಗಿತ್ತು. ಇಡೀ ಜಗತ್ತೆಲ್ಲ, ಇಡೀ ಆ ಕಲ್ಯಾಣವೆಲ್ಲ ಆನಂದ ಸಾಗರದಲ್ಲಿ ಪರಮಾನಂದದಲ್ಲಿ ತೇಳ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಜಂಗಮವನ್ನು ನೋಡಿದರೆ ಸಾಕು, ಎಲ್ಲವೂ ಸಹಿತ ಆನಂದವಾಗುವಂಥ ಆತ್ಮೋದ್ಧಾರವಾಗುವಂಥ ಸನ್ನಿವೇಶ ಇದ್ದರೂ ಸಹಿತ ಕೆಲವು ಕಿಡಿಗೇಡಿಗಳಿಂದ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ. ತದನಂತರ ಸಿದ್ದರಾಮ ಶ್ರೀಗಳು ಕೊನೆಗೆ ಉಳ್ಕೊಳ್ತಾರೆ. ಕೊನೆಗೆ ವಚನ ಸಾಹಿತ್ಯ ರಕ್ಷಣೆ ಮಾಡಲಿಕ್ಕೆ ಅಕ್ಕನಾಗಮ್ಮ ಸಿದ್ದರಾಮ ಶ್ರೀಗಳು ಮತ್ತೆ ಅನೇಕ ಶರಣರು ರಕ್ಷಣೆ ಮಾಡ್ತಾರೆ. ಕೊನೆಗೆ ವಿಜಯನ ವಧೆಯಾಗುತ್ತೆ. ಕೊನೆಗೆ ಸಿದ್ದರಾಮ ಶ್ರೀಗಳು ಕೊನೆಗೆ ಉಳ್ಕೊಂಡು ಅವ್ರನ್ನ ಸೊಲ್ಲಾಪುರಕ್ಕೆ ಹೋಗಿರ್ತಾರೆ. ಅವ್ರನ್ನ ಮತ್ತೆ ಗಿಜ್ಜಳ ವಂಶದವರು ಹೋಗಿ ಸಿದ್ದರಾಮ ಶ್ರೀಗಳು ಬಿಟ್ಟರೆ ಈ ಸಿಂಹಾಸನ ಇದಕ್ಕೆ ಯಾರಿಗೂ ಶಕ್ತಿ ಇಲ್ಲ ಅಂತೇಳಿ ಮತ್ತೆ ಕರ್ಕೊಂಡು ಸಿದ್ದರಾಮ ಶ್ರೀಗಳನ್ನು ಕರ್ಕೊಂಡು ಬರ್ತಾರೆ. ನಾನು ಈ ರಾತ್ರಿ ಅವರ ತತ್ವಗಳು ಒಂದು ವಿಶ್ವವಿದ್ಯಾಲಯವಿದ್ದಾರೆ. ಅವರ ಜೀವನ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಿಚಾರ ಮಾಡುವಂತೆ ನಾವು ಕಂಡುಕೊಳ್ಬೋದು. ಆಶ್ಚರ್ಯ ಅಂತ ಹೇಳಿದ್ರೆ ಅವರ ಜೀವನದುದ್ದಕ್ಕೂ ಜಂಗಮರ ದರ್ಶನ, ಜಂಗಮರ ಸ್ಪರ್ಶ ಆಗುತ್ತೆ. ಅದೇ ಮಹತ್ತರವಾದ ವಿಷಯ. ಬಸವಣ್ಣವರು ಹೇಳಿದಂತೆ ಲಿಂಗದ ಮುಖ ಜಂಗಮ ಆಗ್ತಾರೆ. ನಾವು ಕಾಣುವ, ಪೂಜಿಸುವ ಲಿಂಗ ಅದರ ಸಾಕಾರ ಸ್ವರೂಪ, ಅದರ ಚೇತನ ಸ್ವರೂಪ ಜಂಗಮ. ಜಂಗಮಕ್ಕೆ ಏನೆಲ್ಲ ನಾವು ಅರ್ಪಣೆ ಮಾಡ್ತೀವಿ ಅದೆಲ್ಲ ಮತ್ತೆ ಸಮಾಜಕ್ಕೆ ವಾಪಸ್ ಬರುತ್ತೆ ಅನ್ನೋದನ್ನು ಕಂಡುಕೊಂಡಂಥವ್ರು ಸ್ವಯಂ. ಹೀಗಾಗಿ ಬಸವಣ್ಣ ಸಿದ್ದರಾಮ ಶ್ರೀಗಳು ಅವರ ಹುಟ್ಟೋಕ್ಕಿಂತ ಮುಂಚೆನೇ ಜಂಗಮ ಸ್ಪರ್ಶ ಆಗುತ್ತೆ, ಜಂಗಮ ದರ್ಶನ ಆಗುತ್ತೆ. ರೇವಸಿದ್ದೇಶ್ವರರು ಮಹಾಯೋಗಿಗಳು.
ನಿಗ್ರಹಾನುಗ್ರಹ ಸಮ